ಇತಿಹಾಸದಲ್ಲಿ ಈ ಅದ್ಭುತವಾದಂತಹ ಸಮಾರಂಭವನ್ನು ನೋಡ್ಲಿಕ್ಕೆ ನಮಗೆಲ್ಲರಿಗೂ ಹೆಮ್ಮೆ. ಮತ್ತು ಸಾಮಾನ್ಯ ಕಾರ್ಯಕರ್ತನಾಗಿ ಯಡಿಯೂರಪ್ಪನವರ ಅಭಿನಂದನಾ ಸಮಾರಂಭದಲ್ಲಿ ಪ್ರಸ್ತಾಪನೆಯನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ನನ್ನ ಜೀವನದ ಸಾರ್ಥಕ ಕ್ಷಣ ಅಂತ ನಾನು ಭಾವಿಸ್ತೇನೆ. ಒಂದು ಮಾತು ತಮ್ಗೆಲ್ಲರಿಗೂ ಗೊತ್ತಿರಬೇಕು, ಯಡಿಯೂರಪ್ಪನವರ ಬದುಕಿನ ರಾಜಕಾರಣದ ಮತ್ತು ಸಾರ್ವಜನಿಕ ಜೀವನದ ಇತಿಹಾಸದ ಮೈಲುಗಲ್ಲುಗಳು ಎಂತ ಮಟ್ಟಕ್ಕೆ ಬಂದಿದೆ ಅಂತ ಹೇಳಿದ್ರೆ, ಮಂಡ್ಯ ಜಿಲ್ಲೆಯ ಬೂಕನಕೆರೆಯಿಂದ ಸಾಮಾನ್ಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆ ತಾಲೂಕಿನ ಪ್ರಚಾರಕನಾಗಿ ಶಿಕಾರಿಪುರದತ್ತ ಹೆಜ್ಜೆ ಹಾಕಿ ಇಡೀ ರಾಜ್ಯದೆಲ್ಲೆಡೆ ಭಾರತೀಯ ಜನತಾ ಪಕ್ಷದ ಮತ್ತು ಸಂಘ ಪರಿವಾರದ ಕಲ್ಪನೆಯನ್ನ ಸಾಮಾನ್ಯ ಜನರ ಮನಸ್ಸಿಗೆ ಮುಟ್ಟುವಂತೆ ಕಟ್ಟಿ ಹಾಕಿರುವಂತಹ ವ್ಯಕ್ತಿತ್ವ ಇರುವುದೇ ಅದನ್ನ ಯಡಿಯೂರಪ್ಪ ಅಂತ ಹೇಳಿ ಇತಿಹಾಸ ಕರೆಯುತ್ತೆ. ಶಿವಮೊಗ್ಗ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷತೆಯಿಂದ ಪ್ರಾರಂಭವಾಗಿ ರಾಜ್ಯ ಬಿಜೆಪಿ ಅಧ್ಯಕ್ಷದಿಂದ ಮೊದಲುಗೊಂಡು ರಾಷ್ಟ್ರ ಬಿಜೆಪಿಯ ಉಪಾಧ್ಯಕ್ಷನವರೆಗೆ ಯಡಿಯೂರಪ್ಪನವರ ರಾಜಕಾರಣದ ಐತಿಹಾಸಿಕದ ಹೆಜ್ಜೆಗಳು ಇರುವಂತಹ ಪರಿಸ್ಥಿತಿಗಳನ್ನ ಕಂಡಾಗ ಅಚ್ಚರಿಯಾಗುವಂತಹ ಪರಿಸ್ಥಿತಿಗಳನ್ನ ಕಾಣಲಿಕ್ಕೆ ಅವಕಾಶಗಳಾಗುತ್ತೆ. ಯಡಿಯೂರಪ್ಪನವರ ದೃಷ್ಟಿಯಲ್ಲಿ ರಾಜಕಾರಣ ಅಂದ್ರೆ ಹೌದಪ್ಪಗಳ ಚಾವಡಿ ಅಲ್ಲ, ಬದಲಾಗಿ ಜನಸಾಮಾನ್ಯರ ಮತ್ತು ಬಡವರ ಪರವಾಗಿ ಹೋರಾಟ ಮಾಡುವಂತ ಹೋರಾಟದ ಅಂಗಳ ಅಂತ ಹೇಳಿ ಭಾವಿಸಲಾಗಿದೆ. ಬಂಧುಗಳೇ, ಯೋಚನೆ ಮಾಡುವಂತ ಅವಕಾಶಗಳಿದೆ. ಸಾಮಾನ್ಯ ಜನರ ನಡುವೆ ಬೆಳೆದಂತ ಯಡಿಯೂರಪ್ಪನವರು ಜನರ ಸಮಸ್ಯೆಗಳನ್ನ, ನೋವುಗಳನ್ನ, ದುಃಖಗಳನ್ನ, ದುಮ್ಮಾನಗಳನ್ನ, ಅವರ ಸಂಕಷ್ಟಗಳನ್ನ ಅರಿತು ಅದಕ್ಕೆ ಸ್ಪಂದಿಸುವಂತ ರೀತಿ ಇದೆಯಲ್ಲ, ಇದು ಬಹುಶಃ ರಾಜಕಾರಣದ ಇತಿಹಾಸದಲ್ಲಿ ಮತ್ತೊಬ್ಬ ಮನುಷ್ಯನಿಂದ ಸಾಧ್ಯ ಇಲ್ವೇನೋ ಅನ್ಸುವಂತ ಮಟ್ಟಕ್ಕಿರುತ್ತೆ. ಅತ್ಯಂತ ಎಳೆಯ ವಯಸ್ಸಿನಲ್ಲಿ ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಜೀತದಾಳುಗಳನ್ನ ಗಮನಿಸ್ತಾರೆ. ಜೀತದಾಳುಗಳಂದ್ರೆ ಯಾರು ಗೊತ್ತಾ ನಿಮ್ಗೆ? ಅವನ ತಂದೆ 10 ರೂಪಾಯಿ ಸಾಲ ಪಡೆದಿರ್ತಾನೆ. ಆ 10 ರೂಪಾಯಿ ಸಾಲ ಪಡೆದಕ್ಕೋಸ್ಕರ ಶ್ರೀಮಂತರ ಮನೆಯಲ್ಲಿ ಅವನ ಮಗ ಮತ್ತು ಮೊಮ್ಮಗ ಜೀವನ ಪರ್ಯಂತ ಉಚಿತವಾಗಿ ಜೀತ ಮಾಡುವಂತ ಪದ್ಧತಿಗೆ ಜೀತ ಪದ್ಧತಿ ಅಂತ ಹೇಳ್ತಾರೆ. ಶ್ರೀಮಂತರ ಅಟ್ಟಹಾಸದ ಕಾಲದಲ್ಲಿರುವಂತಹ ಜೀತ ಪದ್ಧತಿಯನ್ನ ಯಡಿಯೂರಪ್ಪನವರು ಈ ದೇಶದಲ್ಲಿ ಪ್ರಥಮ ಬಾರಿಗೆ ವಿರೋಧ ಮಾಡ್ತಾರೆ. ಜೀತ ಪದ್ಧತಿಯನ್ನು ನಿಲ್ಲಿಸ್ತೇನೆ ಅಂತ ಯಡಿಯೂರಪ್ಪನವರು ಹೇಳಿದಾಗ ಒಂದು ಕಡೆ ಶ್ರೀಮಂತರ ಅಟ್ಟಹಾಸ, ಮತ್ತೊಂದು ಕಡೆ ತುಂಡು ಬಟ್ಟೆ ಇಲ್ಲದಂತ ಕಡು ಬಡವರ ದಂಡು, ಇವೆರಡರ ಮಧ್ಯೆ ಸಂಘರ್ಷಗಳಾಗುತ್ತೆ. ಶ್ರೀಮಂತ ಮತ್ತು ಬಡವರ ಸಂಘರ್ಷದಲ್ಲಿ ಯಡಿಯೂರಪ್ಪನವರು ಜೀತದಾಳುಗಳ ಪರವಾಗಿ ನಿಲ್ಲುತ್ತಾರೆ. ಆ ಜೀತ ಪದ್ಧತಿಯನ್ನ ಮುಕ್ತಿ ಮಾಡಬೇಕು ಅಂತ ಹೇಳ್ತಾರೆ. ಕೇವಲ ಇಲ್ಲಲ್ಲ, ಯಡಿಯೂರಪ್ಪನವರ ಹೋರಾಟದ ಪರವಾಗಿ ವಿಧಾನಸೌಧದಲ್ಲಿ ಯಡಿಯೂರಪ್ಪನವರು ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಜೀತದಾಳುಗಳನ್ನ ಜೀತ ಮುಕ್ತಗೊಳಿಸಿ ಅಂತ ಗುಡುಗುತ್ತಾರೆ. ಆ ಯಡಿಯೂರಪ್ಪನ ಗುಡುಗು ಇಡೀ ವಿಧಾನಸೌಧ ನಡಗಿತ್ತು ಅನ್ನುವಂತ ಆ ಉಲ್ಲೇಖ ಬಂತಲ್ಲ, ಅದೇ ಸಂದರ್ಭದಲ್ಲಿ ಬಂದಿರುವಂತಹದ್ದು ಅನ್ನೋದನ್ನ ನಾವೆಲ್ಲರೂ ಗಮನಿಸಬೇಕಾದಂತ ಅನಿವಾರ್ಯತೆ ಇದೆ. ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ, ಎಲ್ಲರೂ ಒಟ್ಟಾಗಿ ಒಂದಾಗಬೇಕು, ಮತ್ತೊಮ್ಮೆ ಈ ಶಕ್ತಿ ಉದ್ದೀಪನಗೊಳ್ಳಬೇಕು. ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ಬರ್ತಾ ಇರುವಂತ ನಮ್ಮೆಲ್ಲ ಮುಖಂಡರ ಮಾರ್ಗದರ್ಶನದಲ್ಲಿ, ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ, ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಮಾರ್ಗದರ್ಶನದಲ್ಲಿ ಇವತ್ತು ನಮ್ಮ ಸಂಘಟನೆಯ ಅಶ್ವಮೇಧವನ್ನು ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ಬಿಡ್ತಾ ಇದ್ದೇವೆ. ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ಈ ನಮ್ಮ ಸಂಘಟನೆ ಅಶ್ವಮೇಧವನ್ನು ಬಿಡ್ತಾ ಇದ್ದೇವೆ. ತಡೆಯುವ ಶಕ್ತಿ ಇರುವಂತಹ ಜನ ಇಲ್ಲ ಅಂತ ನನ್ನ ಭಾವನೆ. ಇಡೀ ಹಿಂದೂ ಧರ್ಮಕ್ಕೆ, ಸನಾತನ ಧರ್ಮಕ್ಕೆ ಶಕ್ತಿ ಕೊಡುವುದಕ್ಕೋಸ್ಕರ ಯಡಿಯೂರಪ್ಪನ ಆನಂದೋತ್ಸವನ್ನ, ಯಡಿಯೂರಪ್ಪನವರ ಅಭಿಮಾನೋತ್ಸವನ್ನ ಎಲ್ಲರೂ ಒಟ್ಟಾಗಿ ಒಂದಾಗಿ ಆಚರಿಸೋಣ ಅಂತ